ನಾನು ಮಾಡ್ತಿರೋ ಈ ಪ್ರಯೋಗ ಬಂದ್ಬಿಟ್ಟು ಹಳ್ಳಿ ಕಡೆ ಈ ಬೋರ್ವೆಲ್ ಕೂಡ್ಸೋಕ್ಕೆ ಅಂದ್ಬಿಟ್ಟು ಈ ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿ ಪಾಯಿಂಟ್ನ ಹಾಕಿ ಅಲ್ಲಿ ಬೋರ್ವೆಲ್ನ ತೆಗಿತಾರೆ. ಸೊ ಇದೇ ಥರ ನಾನು ಮಾಡಿದಾಗ ಮೋರಿ ಹತ್ರ ಕರೆಕ್ಟಾಗಿ ನಿಂತ್ಕೊಳ್ಳೋ ಥರ ನಾಟಕ ಮಾಡಿಸಿದೆ. ಎಲ್ಲ ನಂಬಿಟ್ಟು ಮಹೇಶನು ಚೆಕ್ ಮಾಡ್ದ ನಿಜಾನೇನೋ ಅಂದ್ಕೊಂಡು. ಆಮೇಲೆ ಅವನಿಗೂ ಗೊತ್ತಾಯಿತು ಸುಮ್ಮನೆ ಮಾಡಿದ್ದೀವಿ ನಟ ಅಂದ್ಬಿಟ್ಟು. ಆಮೇಲೆ ಚೆಕ್ ಮಾಡಿ ಗೊತ್ತಾಯ್ತು ಅವನಿಗೆ ಸುಮ್ಮನೆ ಮಾಡಿದ್ದೆ ಅಂದ್ಬಿಟ್ಟು. ಸರಿ ನಾವು ಒಂದು ವೀಡಿಯೋ ಮಾಡೋಣ, ಒಂದು ಕಾಮಿಡಿ ವೀಡಿಯೋ. ನಾನು ತೆಂಗಿನಕಾಯಿ ಹಿಂಗೆ ತೊಗೊಂಡು ಹೋಗ್ತಾ ಇರ್ತೀನಿ, ಅಲ್ಲಿ ನಿಂತ್ಕೊಂಡುತ್ತೆ. ನವೀನ ಬಂದ್ಬಿಟ್ಟು ಇಲ್ಲಿ ಪಾಯಿಂಟ್ ತೆಗಿಬೇಕಾ ಸರ್ ಅಂತ ಕೇಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಒಂದು ಅಣ್ಣ ಬಂದ್ಬಿಟ್ಟು ಅಲ್ಲಿ ಹೇಳ್ತಾರೆ ಅಲ್ಲಿ ಮೋರಿ ಇದೆ ಅಂತ. ಮಹೇಶ ಓಡಾಡ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾವು ಒಂದು ಫ್ರೀ ವೆಡ್ಡಿಂಗ್ ಶೂಟ್ನ ಮಾಡೋಕ್ಕೆ ಮೈಸೂರಿಗೆ ಅಂತ ಹೋಗ್ತಾಯಿದ್ವಿ. ನಾವು ಹೊರಡುವಾಗ ಮಳೆನೂ ಸ್ಟಾರ್ಟ್ ಆಯಿತು. ಮಳೆ ಜೊತೆಗೆ ಫುಲ್ ಟ್ರಾಫಿಕ್ಕು ಇತ್ತು. ಹೋಗೋ ರಸ್ತೆಯಲ್ಲಿ ಟೋಲ್ ಹತ್ರ ಕಿತ್ತಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಹೋದ್ವಿ. ಹೊಡೆದಾಡೋ ವಿಷಯಕ್ಕೆ ಮಾತಾಡ್ಕೊಂಡು ನಿಂತಿದ್ರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಡ್ವಿ. ಸ್ವಲ್ಪ ದೂರ ಮಾತಾಡಿಕೊಂಡೆ ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ನನಗೆ ಫುಲ್ ನಿದ್ದೆ ಬಂದುಬಿಡ್ತು. ಕಣ್ಬಿಟ್ಟು ನೋಡಿದ್ರೆ ಮೈಸೂರು ಬಂದುಬಿಡ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು. ಟೈಮ್ 12 ಆಗಿತ್ತು. ಹೋಟ್ಲ್ ಯಾವುದೂ ಇರಲಿಲ್ಲ. ಸದ್ಯಕ್ಕೆ ಒಂದೇ ಒಂದು ಎಗ್ ರೈಸ್ ಅಂಗಡಿ ಓಪನ್ ಆಗಿತ್ತು. ಹೋಗಿ ಸಿಕ್ಕಿದ್ದು ಸೇರಿ ಉಂಡೆ ಅಂದ್ಬಿಟ್ಟು ಎಲ್ಲ ಬ್ಯಾಟಿಂಗ್ ಆಡಿದ್ವಿ. ಲಾಡ್ಜಲ್ಲಿ ಆಲ್ರೆಡಿ ರೂಮ್ನ ಬುಕ್ ಮಾಡಿದರು, ಅಡ್ರೆಸ್ ಲೊಕೇಶನ್ ಕಳಿಸಿದ್ರು. ಸೊ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಲಾಡ್ಜ್ ಕಡೆಗೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು, ಹೋದ್ವಿ. ತಿಂದಿದ್ದು ಸ್ವಲ್ಪ ಕರಗಲಿ ಅಂತ, ಬಟ್ ನಮಗೆಲ್ಲ ಕರಗಿಬಿಡುತ್ತೆ. ನಮ್ಮ ಮಹೇಶಾಗೇನೆ ಕರಗಲ್ಲ, ಬೆಳೀತಾ ಇರುತ್ತೆ ಹೊಟ್ಟೆ. ಅವನಿಗೆ ನೈಟ್ ಊಟ ತಿಂದು ರಾತ್ರಿ 1 ಗಂಟೆ 2 ಗಂಟೆಗೆ ಮತ್ತೆ ಹಸುವಾಗುತ್ತೆ. ನಮಗೆ ಬುಕ್ ಮಾಡಿರೋ ರೂಮು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವ್ರಿಗೆ ಹೇಳಿದ್ವಿ, ದಸರಾ ಟೈಮು ಎಲ್ಲೂ ರೂಮಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಯಾವುದೋ ಒಂದು ಮಾಡಿದ್ದಾರೆ ರೂಮ್ನ. ನಾವು ಹೆಂಗೋ ಆರಾಮಾಗಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ 4:15ಗೆಲ್ಲ ರೆಡಿ ಆಗಿಬಿಟ್ಟು ನಾವು ಲೊಕೇಶನ್ಗೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ಕ್ಯಾಮ್ರಾಮನ್ ಬಂದು ರವಿ ಅವರು ನಮಗಿನ್ನ ಮುಂಚೆನೇ ಎದ್ಬಿಟ್ಟು ಗಿಂಬಲ್ಗೆ ಕ್ಯಾಮ್ರಾ ಹಾಕಿ ಸೆಟ್ ಮಾಡ್ತಾಯಿದ್ರು. ಸೊ ಮಹೇಶನು ನನಗೆ ಕುರುಡನ ಪಾತ್ರ ಮಾಡಿದ್ರೆ ಹೇಗಿರ್ತೀನಿ ಅಂದ್ಬಿಟ್ಟು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದ. ಸರಿ ಅಂದ್ಬಿಟ್ಟು ನೋಡ್ತಾಯಿದ್ವಿ. ನಾವು ಟೋಟಲ್ 5 ಜನ ಹೋಗಿದ್ವಿ. ನಾನು ಮತ್ತು ಮಹೇಶ ಮತ್ತು ನವೀನ ಮತ್ತು ಆನಂದಣ್ಣ ಅಂದ್ಬಿಟ್ಟು ಮತ್ತು ಕ್ಯಾಮ್ರಾಮನ್ ರವಿ ಅಂದ್ಬಿಟ್ಟು ಟೋಟಲ್ 5 ಜನನು ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಹೋದ್ವಿ. ಲಾಡ್ಜ್ನ ನೋಡ್ಕೊಂಡವರು ಮಲಗಿದ್ರು. ಅವ್ರಿಗೆ ಎಬ್ಬರಿಸ್ಬಿಟ್ಟು ಕೀ ಓಪನ್ ಮಾಡೋಕ್ಕೆ ಹೇಳಿದ್ವಿ. ಅವರು ಬಂದು ಕೀನ ಓಪನ್ ಮಾಡಿ ಕೊಟ್ಟರು. ನಾವು ನಮ್ಮ ಲಗೇಜ್ನ ಎಲ್ಲ ಕಾರ್ ಡಿಕ್ಕಿಯಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಾವು ಹೋಗ್ತಾಯಿರೋ ಫಸ್ಟ್ ಲೊಕೇಶನ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್ ಮುಂದೆ ಮಾರ್ನಿಂಗ್ ಟೈಮ್ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಅಂದ್ಬಿಟ್ಟು ನಾವು ಚೂಸ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಅದೃಷ್ಟಕ್ಕೆ ಹುಡುಗ ಹುಡುಗಿ ಇನ್ನೂ ರೆಡಿಯಾಗಿರಲಿಲ್ಲ. ಪ್ಯಾಲೇಸ್ ಬಗ್ಗೆ ಹೇಳೋಣ ಅಂದರೆ ಏನು ಹೇಳೋದು, ಎಷ್ಟು ಹೇಳಿದ್ರೂ ಕಮ್ಮಿನೇ. ಸೊ ಆ ಲೈಟಿಂಗ್ ಮಾರ್ನಿಂಗ್ ವ್ಯೂವಲ್ಲಿ ಸೂಪರಾಗಿ ಕಾಣ್ತಿತ್ತು. ಕಾರ್ನ ನಿಲ್ಲಿಸಿ ಸ್ವಲ್ಪ ಹೊತ್ತು ನಾವು ಆ ವ್ಯೂನ ಎಂಜಾಯ್ ಮಾಡಿದ್ವಿ. ನಮ್ಮ ಕರ್ನಾಟಕದ ಅತಿ ಸುಂದರವಾದ ಪ್ಯಾಲೇಸ್, ನಮ್ಮ ಕನ್ನಡಿಗರ ಹೆಮ್ಮೆಯ ಪ್ಯಾಲೇಸ್. ಹುಡುಗ ಹುಡುಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಸಬರ್ ಬಸ್ ಸ್ಟಾಪ್ ಹತ್ರ ಹೋಗಿ ಒಂದು ಕಾಫಿನೋ ಟೀನೋ ಕುಡ್ಕೊಬರೋಣ ಅಂದ್ಬಿಟ್ಟು ಬಂದ್ವಿ. ಈ ಚಳಿಗೆ ಕಾಫಿ ಕುಡಿದ್ವಿ. ಇವತ್ತಿನ ಚಾಲೆಂಜ್ ಏನಂದರೆ, ಈ ಫ್ರೀ ವೆಡ್ಡಿಂಗ್ ಶೂಟ್ ಬಂದುಬಿಟ್ಟು 2 ಡೇಸ್ ಪ್ಲ್ಯಾನ್ ಮಾಡಿದ್ವಿ. ಮಹೇಶ 1 ದಿನ ಮಾಡಿಕೊಡು ನೋಡೋಣ, ನಿನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಹತ್ರ ಚಾಲೆಂಜ್ ಮಾಡ್ದೆ. ಸೊ ಹಂಗಾಗಿ ನಮ್ಮ ಚಾಲೆಂಜಿಗೆ ಅಕ್ಸೆಪ್ಟ್ ಮಾಡಿದೆ. 1 ದಿನ ಮುಗಿಸ್ಕೊಡ್ತೀನಿ ಇಷ್ಟೇ ಕಷ್ಟ ಆದರೂ ಅಂದ್ಬಿಟ್ಟು ಬೆಳಗ್ಗೆ 4:15 ಕರ್ಕೊಬಂದರೆ ನಮ್ಮ ಅದೃಷ್ಟಕ್ಕೆ ಹುಡುಗ ಹುಡುಗಿನೇ ಬಂದಿರಲಿಲ್ಲ. ನಾವು ಸರಿ ಅಂದ್ಬಿಟ್ಟು ಟೀ ಕುಡ್ಕೊಂಡು ಮತ್ತೆ ಪ್ಯಾಲೇಸ್ ಹತ್ರನೇ ಹೋದ್ವಿ. ವೆಯ್ಟ್ ಮಾಡ್ತಾಯಿದ್ವಿ. ಹುಡುಗ ಹುಡುಗಿ ಬಂದೇ ಇರಲಿಲ್ಲ. ವ್ಯೂನ ಎಂಜಾಯ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಮತ್ತು ನವೀನ್ ಹೇಳ್ದ, ಅಲ್ಲಿ ರೆಡ್ ಲೈಟ್ ಬರ್ತಿದೆಯಲ್ಲ ಅದು ಏನಂತ ಗೊತ್ತಾ ನಿನಗೆ ಅಂತ ಕೇಳ್ದ. ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ಅವನು ಹೇಳ್ದ, ರಾಜರು ಇದ್ದರೆ ಗ್ರೀನ್ ಲೈಟ್ ಬರುತ್ತೆ, ಇಲ್ಲ ಅಂದರೆ ರೆಡ್ ಲೈಟ್ ಬರುತ್ತೆ ಅಂತ ಹೇಳ್ದ. ಬೆಳಕರಿತು. ಆಗ್ತಾನೆ ಜಸ್ಟ್ ಹುಡುಗ ಹುಡುಗಿ ಬಂದರು ಯೂಸ್ ಇಲ್ಲ. ಪ್ಲಾನ್ ಬಿ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಕ್ಯಾಮ್ರಾ ಪೂಜೆ ಮಾಡ್ಕೊಂಡ್ವಿ. ಪ್ಲಾನ್ ಬಿ ಏನಂದರೆ, ಅಲ್ಲಿ
ಪಾರಿವಾಳಗಳೆಲ್ಲ ಬರುತ್ತೆ, ಅಲ್ಲಿ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಪ್ಲಾನ್ ಬಿ ಮಾಡಿಕೊಂಡು ವಿಡಿಯೋ ಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಈ ಥರ ವೆಡ್ಡಿಂಗ್ ಶೂಟ್ ಸಿಕ್ಕಿದ್ರೆ ನಾವು ಫಸ್ಟು ಫ್ರೀ ಪ್ಲಾನಿಂಗ್ ಮಾಡಬೇಕು. ನಾವು ಮಾಡಿರಲಿಲ್ಲ. ಫ್ರೀ ಪ್ಲಾನಿಂಗ್ ಅಂದರೆ ಒಂದಿನ ಮುಂಚೆನೇ ಬಂದುಬಿಟ್ಟು ಲೊಕೇಶನ್ಗೆ ಬಂದುಬಿಟ್ಟು ಚೆಕ್ ಮಾಡಬೇಕು, ಅಲ್ಲಿ ಪರ್ಮಿಷನ್ ಕೊಡ್ತಾರಾ ಇಲ್ವಾ, ಎಲ್ಲ ಕಡೆನೂ ಚೆಕ್ ಮಾಡಬೇಕು. ಯಾಕಂದರೆ ಕೆಲವು ಕಡೆ ಪರ್ಮಿಷನ್ ಕೊಡ್ತಾರೆ, ಕೆಲವು ಕಡೆ ಕೊಡಲ್ಲ. ಆ್ಯಕ್ಚುಲಿ ಇಲ್ಲೂ ಕೊಟ್ಟಿರಲಿಲ್ಲ ಮುಂದೆ ವಿಡಿಯೋ ಶೂಟ್ ಮಾಡೋಕ್ಕೆ, ಮತ್ತು ಅವ್ರಿಗೆ ಗೊತ್ತಿಲ್ಲದೆ ನಾವು ವಿಡಿಯೋ ಶೂಟ್ನ ಮಾಡ್ತೀವಿ. ಅಲ್ಲಿ ಪ್ಯಾಲೇಸ್ ಮುಂದೆ ಒಂದು 4-5 ಶಾರ್ಟು ಸೂಪರಾಗಿ ಬಂದಿತ್ತು, ಮಾಡಿದ್ವಿ. ಸಾಂಗು ಅಷ್ಟೇ, ಅವ್ರು ಯಾವ ಸಾಂಗ್ ಕೊಟ್ಟಿದ್ದಾರೆ ಆ ಸಾಂಗ್ಗೆ ಮ್ಯಾಚ್ ಆಗೋ ಶಾರ್ಟ್ಸ್ನ ನಾವು ಡಿವೈಡ್ ಮಾಡಿಕೊಂಡು ಅದನ್ನ ಫ್ರೀ ಪ್ಲ್ಯಾನಿಂಗ್ ಮಾಡ್ಕೋಬೇಕಿತ್ತು. ಮೂವಿ ಆಗಿದ್ದರೆ ಸಾಂಗ್ನ ಡಿವೈಡ್ ಮಾಡ್ಕೊಂಡೇ ಮಾಡ್ತಿದ್ವಿ. ಸೊ ಇದು ಬಂದ್ಬಿಟ್ಟು ಫ್ರೀ ವೆಡ್ಡಿಂಗ್ ಶೂಟ್ ಅಲ್ವಾ, ಸೊ ಹಂಗಾಗಿ ನಾವು ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ. ಕೆಲವು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ವಿ ಈ ಥರ ಮಾಡಬೇಕು ಅಂತ. ಫ್ರೀ ವೆಡ್ಡಿಂಗ್ ಶೂಟ್ ಅಂದರೆ ರಿಸ್ಕ್ ಇರಲ್ಲ. ಕಪ್ಪಲ್ಗೆ ಸಿಂಪಲ್ ಮೂಮೆಂಟ್ಸ್ನ ಹೇಳ್ಕೊಟ್ಟು ಅವ್ರಿಗೆ ಆ ಮೂಮೆಂಟ್ನ ಮಾಡೋಕ್ಕೆ ಹೇಳಿದ್ರೆ ಸಾಕು, ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಮೈನ್ ನಾವು ಪ್ಲಾನ್ ಮಾಡಬೇಕಾಗಿರೋದೇ ಕ್ಯಾಮ್ರಾ ಆ್ಯಂಗಲ್, ಒಳ್ಳೆ ಫ್ರೇಮ್ ಇಕ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. 2 days ಟೈಮ್ ಕೊಟ್ಟಿದ್ದರೆ ಇನ್ನೂ ಕೂಲಾಗಿ ರಿಸ್ಕ್ ಇಲ್ಲದೆ ಆರಾಮಾಗಿ ಮಾಡ್ಬೋದಿತ್ತು. ಬಟ್ ನಾವು ಇಲ್ಲಿ ರಿಸ್ಕ್ ತಗೋಬೇಕು, ಯಾಕಂದರೆ 1 ಡೇಗೆ ಪ್ಲ್ಯಾನ್ ಮಾಡಿರೋದು. ಇದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ ನಾನು. ಹುಡುಗ ಹುಡುಗಿನೂ ಅಷ್ಟೇ, ನಾವು ಹೇಳಿದ್ದೆಲ್ಲ ಕರೆಕ್ಟಾಗಿ ಹಂಗೆ ಫಾಲೋ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಬಟ್ ನಮ್ಮ ಜೊತೆನೂ ಮಿಂಗಲ್ ಆಗಿದ್ರು, ಸೊ ನಮಗೂ ಮಾಡೋಕ್ಕೆ ಈಸಿ ಇತ್ತು. ಹಾಗೆ ಮುಂದೆ ಒಂದು ಸರ್ಕಲ್ ಹತ್ರ ರಾಜರ ಸ್ಟ್ಯಾಚು ಹತ್ರ ಮಾಡೋಣ ಅಂದ್ಕೊಂಡು ಹೋದ್ವಿ. ನಾನು ಶೂಟ್ ಮಾಡೋವಾಗ ನೋಡಿರಲಿಲ್ಲ ಇಷ್ಟೊಂದು ಜನ ಬಂದಿದ್ದಾರೆ ಫ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಅಂತ. ಸೊ ತುಂಬ ಕಪಲ್ಸ್ ಬಂದಿದ್ದರು. ಸೊ ನಾವು ಒಂದು ಕಡೆ ಮಾಡ್ಕೊಂಡ್ವಿ ಪಕ್ಕದಲ್ಲಿ. ಬಟ್ ತುಂಬ ಕಪಲ್ಸು ಅಲ್ಲಿ ಶೂಟ್ ಮಾಡ್ತಾಯಿದ್ರು. ನಾವು ಕೆಲವು ಶಾರ್ಟ್ಸ್ ತೆಗಿಬೇಕಿತ್ತಲ್ಲಿ, ಕೆಲವರು ಅವ್ರು ತಗೊತಾಯಿದ್ರು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ರೋಡ್ ಸೈಡ್ ಒಬ್ಬರು, ಇತ್ತ ಕಡೆ ಒಬ್ಬರು, ಹತ್ತು ಕಡೆ ಲಾಸ್ಟ್ ಒಬ್ಬರು, ಹಿಂಗೆ ತುಂಬ ಕಡೆ ನಿಂತ್ಕೊಂಡು ಶೂಟ್ ಮಾಡ್ತಿದ್ರು. ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡ್ವಿ. ಸೊ ನಾನು ಶೂಟ್ ಮಾಡೋವಾಗ ನೋಡಿರಲಿಲ್ಲ, ಅಲ್ಲಿ ಪಾರಿವಾಳ ಸೀನ್ ಮಾಡುವಾಗ ಹಿಂದೆ ಎಷ್ಟು ಜನ ಬಂದಿದ್ದಾರೆ ಶೂಟ್ ಮಾಡೋಕ್ಕೆ ಅಂತ ಗೊತ್ತಿರಲಿಲ್ಲ. ನಾನು ಕ್ಯಾಮ್ರಾ ತೊಗೊಂಡು ಸ್ವಲ್ಪ ಶೂಟ್ನ ಮಾಡಿದೆ. ನಮ್ಮ ಮದುವೆ ಗಂಡು ಬಂದುಬಿಟ್ಟು PT ಟೀಚರು, ಮೇಡಮ್ ಬಂದುಬಿಟ್ಟು ಬ್ಯೂಟಿಷನ್ನು. ಸೊ ಒಳ್ಳೆ ಜೋಡಿ, ಲವ್ ಮ್ಯಾರೇಜ್ ಅಂತೆ. ನನಗೂ ಅರ್ಧ ಶೂಟ್ ಮುಗಿದ್ಮೇಲೆ ನನಗೂ ಗೊತ್ತಾಗಿದ್ದು. ನಂದು, ನವೀನ ಮತ್ತು ಮಹೇಶ, ಈ 3 ಜನದ್ದು ಫ್ರೆಂಡ್ಶಿಪ್ ಬಂದುಬಿಟ್ಟು ಇವಾಗದಲ್ಲ, ಅಂದರೆ 7-8 years ಬ್ಯಾಕಿಂದನೂ ಫ್ರೆಂಡ್ ಆಗಿದ್ದೀವಿ. ತುಂಬ ಸರಿ ಕಿತ್ತಾಡ್ತೀವಿ, ದೂರ ಆಗ್ತೀವಿ, ಮತ್ತೆ ಒಂದಾಗ್ತೀವಿ, ಮತ್ತು ಜೊತೆಲೇ ಕೆಲಸ ಮಾಡ್ತೀವಿ, ಮತ್ತೆ ಕಿತ್ತಾಡ್ತೀವಿ, ದೂರ ಆಗ್ತೀವಿ, ಮತ್ತೆ ಒಂದಾಗ್ತೀವಿ. ಇದೇ ಥರ ಹೀಗೋ ಆಗೋ ಜೀವನ ಮಾಡ್ತಾಯಿದ್ವಿ ಎಲ್ಲ ಒಟ್ಟಿಗೆ. ನಮ್ಮ 3 ಜನಕ್ಕೂ ಒಂದೇ ಪ್ರೊಫೆಷ್ನಲ್, ಡ್ಯಾನ್ಸ್. ಮೇ ಬಿ ಆ ಡ್ಯಾನ್ಸಿಂದನೇ ನಾವು ಇನ್ನೂ ಒಟ್ಟಿಗೆ ಇದ್ದೀವಿ, ಇಲ್ಲಾಂದರೆ ಯಾವಾಗ ದೂರ ಆಗಿಬಿಡ್ತಿದ್ವೇನೋ ಗೊತ್ತಿಲ್ಲ. ಸ್ವಲ್ಪ ಖುಷಿಯಾಯಿತು, ಎಲ್ಲ ಮುಗೀತು. ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ನಾಷ್ಟ ತಿನ್ನೋಕ್ಕೆ ಅಂತ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಬೇಡ, ಇನ್ನೂ ಟೈಮ್ ಇದೆಯಲ್ಲ, ಇನ್ನೊಂದು ಲೊಕೇಶನ್ ಅದನ್ನು ಕವರ್ ಮಾಡಿಬಿಡೋಣ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೊಂದು ಲೊಕೇಶನ್ನ ನಾವು ಕವರ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹೋಗೋ ದಾರಿಯಲ್ಲಿ ಲೆಫ್ಟ್ ಸೈಡಲ್ಲಿ ಗದ್ದೆ ಕಡೆ ಒಂದು ಬಂಡೆ ಇತ್ತು, ನೋಡೋಕ್ಕೆ ಗ್ರೀನರಿ ಸೂಪರಾಗಿತ್ತು. ಸೊ ಅಲ್ಲಿ ಶೂಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ನಾವು ಶೂಟ್ ಮಾಡಿದ್ವಿ. ಬಟ್ ಶೂಟ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ಬರೀ ಬಂಡೆ ಅಲ್ಲ, ಅದೊಂದು ದೇವಸ್ಥಾನ ಅಂತ. ಗೊತ್ತಿಲ್ಲದೆ ಮೇಲೆಲ್ಲ ಹತ್ತಿದ್ವಿ. ಸೊ ತುಂಬ ಬೇಜಾರಾಗೋಯಿತು. ಶೂಟೆಲ್ಲ ಮುಗಿದ್ಮೇಲೆ ಗೊತ್ತಾಗಿದ್ದು. ಸೊ ನಾವು ಗೊತ್ತಿಲ್ಲದೆ ಮಾಡಿರೋ ತಪ್ಪು. ಸೊ ಆ ದೇವ್ರು ನಮಗಿನ್ನ ಕ್ಷಮಿಸ್ತಾನೆ ಅಂತ ನಂಬಿದ್ದೀವಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿಂದ ಇನ್ನೊಂದು ಲೊಕೇಶನ್ಗೆ ಹೋದ್ವಿ. ನನಗಂತೂ ಈ ಲೊಕೇಶನ್ ತುಂಬ ಇಷ್ಟ ಆಗೋಯಿತು. ಸೊ ಹೋಗಿ ಡೈ ಹೊಡೆದ್ಬಿಡೋಣ ಅಷ್ಟು ಖುಷಿ ಆಗ್ತಿತ್ತು. ಬಟ್ ನಾವು ಬಂದಿರೋ ಕೆಲಸ ಬಂದುಬಿಟ್ಟು ಬೇರೆ ಕೆಲಸ, ಎಂಜಾಯ್ ಮಾಡೋಕ್ಕಲ್ಲ ಬಂದಿರೋದು. ಸೊ ಒಂದಿನಲ್ಲಿ ಶೂಟ್ ಮುಗಿಸ್ಬೇಕು. ಸೊ ಹಂಗಾಗಿ ಅದನ್ನ ಕಂಟ್ರೋಲ್ ಮಾಡಿಕೊಂಡು ವಿಡಿಯೋ ಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಈ ಮೂಮೆಂಟೆಲ್ಲ ನಾವು ಮೊದಲೇ ಪ್ರಾಕ್ಟೀಸ್ ಮಾಡಿಸಿಲ್ಲ, ಸ್ಪಾಟಲ್ಲೇ ಪ್ರಾಕ್ಟೀಸ್ ಮಾಡಿಸಿ ಮತ್ತು ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಒಂದಿನ ಮುಂಚೆ ಅವ್ರು ಸಿಕ್ಕರೆ ನಮ್ಮ ಕೈಗೆ ಏನಾನ ಇನ್ನೂ ಚೆನ್ನಾಗಿ ಆಟ ಆಡ್ಬೋದು. ಸೊ ಅವ್ರು ನಮ್ಮ ಕೈಗೆ ಸಿಗೋಲ್ಲ ಪಾಪ, ಅವರು ಪಾಪ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಹಂಗಾಗಿ ಸ್ಪಾಟಲ್ಲೇ ಕೊಟ್ವಿ. ಸ್ಪಾಟಲ್ಲೇ ಒಂದೊಂದು ಟೇಕಲ್ಲೇ ಒಂದೊಂದು ಮಾಡಿದ್ರು. ಕೆಲವು ಟೇಕ್ ಮೇಲೆ ಟೇಕ್ ತೊಗೊತಾಯಿದ್ರು. ಇಲ್ಲಿ ಮಾತ್ರ ತುಂಬ ಶಾರ್ಟ್ಸ್ ತೊಗೊಂಡ್ವಿ.
ಯಾಕಂದರೆ ಲೊಕೇಶನು ಚೆನ್ನಾಗಿತ್ತು. ಸೊ ಮಜಾ ಕೊಡೋ ಶಾರ್ಟ್ಸ್ನ ತಗೊಂಡ್ವಿ. ಇವರು ಟೇಕ್ ಮೇಲೆ ಟೇಕ್ ಮಾಡಿಸಿದ್ವಿ. ಕೆಲವು ಶಾರ್ಟ್ಸು ಓಕೆ ಆಗಿರಲಿಲ್ಲ. ಸೊ ಹಂಗಾಗಿ ನನಗೆ ಟೈಮ್ ಹೋದರೂ ಪರವಾಗಿಲ್ಲ, ಬಟ್ ಶಾರ್ಟ್ಸ್ ಓಕೆ ಆಗೋ ಗಂಟ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಗಂಟ ನಾನು ಅದನ್ನ ರೀಟೇಕ್ ಮಾಡಿಸ್ತಾನೆ ಇರ್ತೀನಿ. ಚೆನ್ನಾಗಿ ಬಂದರೆ ಬಿಟ್ಬಿಡ್ತೀನಿ, ಇಲ್ಲಾಂದರೆ ರೀಟೇಕ್ ಮಾಡಿಸ್ತಾ ಇರ್ತೀನಿ. ಮತ್ತು ಅದು ಮುಗಿಸ್ಕೊಂಡು ನೆಕ್ಸ್ಟ್ ಶಾರ್ಟ್ಗೆ ಪ್ಲ್ಯಾನ್ ಮಾಡಿದ್ದೆ. ಸೊ ನೀರನ್ನ ಚೆಲ್ಲೋದು, ಫ್ರೇಮಲ್ಲೂ ಚೆನ್ನಾಗಿ ಕಾಣಿಸುತ್ತೆ ನೀರು ಚೆಲ್ಲೋದು ಸ್ಲೋ ಮೋಷನಲ್ಲಿ. ಮೇಡಮ್ ಅಂತೂ ಫುಲ್ಲು ಎಂಜಾಯ್ ಮಾಡ್ತಿದ್ರು ನೀರಲ್ಲಿ. ಸಾರು ಸ್ವಲ್ಪ ಯಾಕೋ ಡಲ್ಲಾಗಿಬಿಟ್ಟಿದ್ರು. ಟಿಫನ್ನು ಇನ್ನೂ ತಿಂದಿರಲಿಲ್ಲ. ನಮಗೂ ಇಡೀ ಓಡ್ತಿತ್ತು ಹೊಟ್ಟೆಯಲ್ಲಿ. ಏನು ಮಾಡೋದು, ಈ ಲೊಕೇಶನ್ನ ಕವರ್ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ಸಾರು ಆಲ್ರೆಡಿ ನಮ್ಮ ಟಿಫನ್ಗೆ ಅವ್ರ ಮನೇಲಿ ಹೇಳಿಬಿಟ್ಟಿದ್ರು ರೆಡಿ ಮಾಡೋಕ್ಕೆ. ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಅನ್ನೋದು ಅಲ್ಲಿ ಕಮ್ಮಿ ಆಗುತ್ತೆ. ನಾವು ಕಷ್ಟಪಡೋದೇ ಹೊಟ್ಟೆಗೋಸ್ಕರ, ಬಟ್ಟೆಗೋಸ್ಕರ. ಸೊ ಅದನ್ನೇ ನಾವು ಉಪವಾಸ ಇಕ್ಬಿಟ್ರೆ ಮೆಚ್ಚನು ಆ ಪರಮಾತ್ಮನು. ಮಾರ್ನಿಂಗು 8 o'clock 9 o'clock ಆಗಿತ್ತು, ಬಟ್ ಸನ್ರೈಸ್ ಆಗಿರಲಿಲ್ಲ. ಮೋಡ ಫುಲ್ ಮುಚ್ಕೊಂಡಿತ್ತು, ಹನಿಗಳು ಬೀಳ್ತಾಯಿದ್ವು. ಆದರೂ ಸನ್ಲೈಟ್ ಇಲ್ಲ. ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ನಾವು ಶೂಟ್ನ ಮಾಡಿದ್ವಿ. ಪಾಪ ಮೇಡಮ್ ಅವರು ಸ್ವಲ್ಪ ಒದ್ದೆ ಆಗಿಬಿಟ್ಟಿದ್ರು, ಸಾರು ಒದ್ದೆ ಆಗಿದ್ರು. ಅವರು ಚಳಿಗೆ ಸ್ವಲ್ಪ ನಡುಗ್ತಾಯಿದ್ರು. ಫಸ್ಟು ಇಲ್ಲಿಂದ ಹೋಗ್ಬಿಟ್ರೆ ಸಾಕು ಅಂತ ಕಾಯ್ತಾಯಿದ್ರು. ಬಟ್ ನಾವು ಬಿಡ್ತಾ ಇರಲಿಲ್ಲ. ಶಾರ್ಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಟೇಕ್ ಮೇಲೆ ಟೇಕ್ ಮಾಡ್ತಾಯಿದ್ವಿ ಕೆಲವು ಚೆನ್ನಾಗಿ ಬರೋ ಗಂಟ. ಮತ್ತು ಇಲ್ಲಿ ಲೊಕೇಶನ್ ಚೆನ್ನಾಗಿದೆ, ಹಂಗಾಗಿ ಇನ್ನೂ ಒಂದೆರಡು ಶಾರ್ಟ್ಸ್ನ ತೆಕ್ಕೊಂಡ್ರೆ, ಇನ್ನೂ ಬೇರೆ ಬೇರೆ ಥರ ತೆಕ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ಮಧ್ಯ ಮಧ್ಯ ಆ ಸಾಂಗಲ್ಲಿ ಫಿಲ್ ಮಾಡೋಕ್ಕೆ ಈಸಿ ಇರುತ್ತೆ, ಕಷ್ಟ ಇರೋಲ್ಲ. ಕೆಲವು ಡಮ್ಮಿ ಶಾರ್ಟ್ಸು ತೆಕ್ಕೋಬೇಕಾಗುತ್ತೆ ಈಸಿಯಾಗಿ, ಯಾಕಂದರೆ ಮಧ್ಯ ಮಧ್ಯ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ಸಾಂಗಿಗೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ವೀಡಿಯೋ ಶೂಟು ಶನಿವಾರನೇ ಮುಗೀತು. ಮತ್ತು ಭಾನುವಾರ ಡೇಯಲ್ಲಿ ಕೂತ್ಕೊಂಡು ಈ ವಿಡಿಯೋನ ಎಡಿಟಿಂಗ್ ಮಾಡಿದೆ. ಅಂದರೆ ವಿಡಿಯೋ ಎಡಿಟಿಂಗ್ ಬಂದುಬಿಟ್ಟು 4 o'clock ಎಲ್ಲ ಮುಗೀತು. ಮೈನ್ ಬಂದುಬಿಟ್ಟು ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕು. ಡೇಯಲ್ಲಿ ಮಾಡಿದ್ರೆ ತುಂಬ ಡಿಸ್ಟರ್ಬೆನ್ಸು. ಸೊ ನೈಟಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದು ಎಲ್ಲ ಮಲಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಒಬ್ಬೊಬ್ಬರೇ ಮಲಗೋಷ್ಟಕ್ಕೆಲ್ಲ 12-1 ಗಂಟೆ ಆಗಿತ್ತು. ಸರಿ ವಾಯ್ಸ್ ರೆಕಾರ್ಡಿಂಗ್ ಮಾಡೋಣ, ಎಲ್ಲ ಮಲಗಿದ್ದಾರೆ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಕೂತಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರು ಗೊರಕೆ ಹೊಡೆಯೋದು. ಆಚೆ ಹೋಗಿ ಮಾಡೋಣ ಅಂದರೆ ಆಗಾಗ ಗಾಡಿ ಸುತ್ತಾಡ್ತಿದ್ವು. ಮೆಟ್ಲತ್ರ ಟ್ರೈ ಮಾಡಿದೆ, ಅಲ್ಲೂ ಆಗಿಲ್ಲ. ಸರಿ ಹೋಗಲ್ಲ ಅಂದ್ಬಿಟ್ಟು ಕೊನೆಗೆ ಚೂಸ್ ಮಾಡಿದ್ದೆ ವಾಶ್ರೂಮ್ ಅಂದಾಗ ಸ್ವಲ್ಪ ಕಾಮಿಡಿ ಅನಿಸ್ಬೋದು, ದಿಸ್ ಇಸ್ ಟ್ರೂ. ಶೂಟ್ ಮುಗಿಸ್ಕೊಂಡು ಸಾರ್ ಮನೆಗೆ ಹೋಗಿ ಊಟ ಮಾಡಿದ್ವಿ. ಮತ್ತು ಆ ತೆಂಗಿನಕಾಯ್ದು ನಾನು ಆಲ್ರೆಡಿ ಸ್ಟಾರ್ಟಿಂಗೇ ತೋರಿಸಿದ್ದೀನಿ, ಆ ಕಾಮಿಡಿ ನಡೆದಿದ್ದು. ಸೊ ನಾನು ವಾಯ್ಸ್ ರೆಕಾರ್ಡಿಂಗ್ ಹಾಕಿಲ್ಲ, ಜಸ್ಟ್ ಯಾವಾಗ ನಡೀತು ಅಂತ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಮತ್ತೆ ಇದನ್ನು ಹಾಕಿದೆ. ಕಾಮಿಡಿ ಎಲ್ಲ ಮುಗೀತು. ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಹುಡುಗ ಹುಡುಗಿ ಮತ್ತು ಟ್ರೆಡಿಷ್ನಲಾಗಿ ರೆಡಿ ಆಗಬೇಕಿತ್ತು. ಸೊ ಹಂಗಾಗಿ ನಾವು ವೆಯ್ಟ್ ಮಾಡ್ಕೊಂಡು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡಿದ್ವಿ. ನೀವು ಹೋಗಿರಿ, ನಾವು ಹಿಂದೆ ಬರ್ತೀವಿ. ನಮಗೂ ಲೊಕೇಶನ್ ನೋಡಬೇಕಿತ್ತು. ಫಸ್ಟೇ ಲೊಕೇಶನ್ಗೆ ಹೋಗಿ ನಾವು ಪ್ಲ್ಯಾನ್ ಮಾಡಬೇಕಲ್ಲ, ಫ್ರೀ ಪ್ಲ್ಯಾನಿಂಗ್. ಸೊ ಹಂಗಾಗಿ ನಾವು ಹೊರಟ್ವಿ. ನಾನು ಮತ್ತು ಕ್ಯಾಮ್ರಾಮನ್ ರವಿ ಮತ್ತು ಆನಂದಣ್ಣ ಕೂತ್ಕೊಂಡ್ವಿ. ಮುಂದೆ ಮಹೇಶ ಮತ್ತು ನವೀನ ಚಡಿ ದೋಸ್ತ್. ಅದಕ್ಕೆ ಬಂದುಬಿಟ್ಟು ನವೀನಣ್ಣ ಹತ್ರ ಕಾಸು ಕೇಳ್ತಿದ್ರು. ನವೀನಣ್ಣ ಕಾಸಿಲ್ಲ ಅಂದ್ಬಿಟ್ಟ. ಹೋಗೋ ರಸ್ತೆಯಲ್ಲಿ ನಲ್ಲಿಕಾಯಿ ಅಂಗಡಿ ಇತ್ತು. ಸೊ ಹೋದ್ವಿ. ತುಂಬ ದಿನ ಆಗಿತ್ತು ಆ ನಲ್ಲಿಕಾಯಿನ ತಿಂದು. ಸೊ ಹಂಗಾಗಿ ಒಂದು ಗ್ಲಾಸ್ ಬಂದುಬಿಟ್ಟು 20 rupees ಹೇಳಿದ್ರು. ಸೊ 2 ಗ್ಲಾಸ್ ತಗೊಂಡು ಮತ್ತು ಸೀತಾಫಲ, ನೀವೇನಂತ ಕರಿತೀರೋ ಗೊತ್ತಿಲ್ಲ, ಅದನ್ನ ತಗೊಂಡೆ. ಸ್ವೀಟಾಗಿರುತ್ತೆ, ಅದನ್ನ ತಗೊಂಡ್ಕೊಂಡು ಹೋದ್ವಿ. ಬಟ್ ಲೊಕೇಶನ್ಗೆ ಹೋಗಿದ್ದು ನಾವು KRS ಡ್ಯಾಮ್ ಹತ್ರ, ಬಟ್ ನಮಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಹಂಗಾಗಿ ನಮ್ಗೆ ಟೆಂಪಲ್ ಸೀನ್ ಮಾಡಬೇಕಿತ್ತು. ಸೊ ಟೆಂಪಲ್ ಸೀನ್ಗೆ ಅಂದ್ಬಿಟ್ಟು ನಾವು ಯಾವುದೋ ಒಂದು ಹಳೆ ದೇವಸ್ಥಾನ ಹತ್ರ ಶೂಟನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ನಮಗೆ ಮೈನ್ ಟೈಮ್ ಸೇವ್ ನಾವು ಮಾಡಬೇಕಿತ್ತು, ಮತ್ತು ನಮ್ಗೆ ಶೂಟು ಕಂಪ್ಲೀಟ್ ಆಗಬೇಕಿತ್ತು. ಟೈಮಲ್ಲಿ ನಾವು ಅಂದ್ಕೊಂಡಿರೋದೇ ಒಂದಾಗಿರುತ್ತೆ, ಆಗೋದೇ ಒಂದಾಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆಗಲ್ಲ ಅಂದ್ಬಿಟ್ಟು ಕೂತ್ಕೋಬಾರ್ದು, ಆಗುತ್ತೆ ಅಂದ್ಬಿಟ್ಟು ಅದಾಗಿಲ್ಲ ಅಂದರೆ ಇನ್ನೊಂದು ಮಾಡೋಣ ಅನ್ನೋ ಒಂದು ಛಲದಿಂದ ಮಾಡ್ಕೊಂಡು ಹೋಗ್ತಾಯಿದ್ವಿ.
ಕೆ ಆರ್ ಎಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ದೇವ್ರ ದಯಕ್ಕೆ ಒಂದು ದೇವಸ್ಥಾನ ಸಿಕ್ತು, ಪುಣ್ಯ. ಇಲ್ಲೆಲ್ಲ ಶೂಟ್ನ ಮಾಡಿದ್ವಿ, ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು. ಸಾರಿ, ಆಗಲೇ ನಾನು ಕ್ಯಾಮ್ರಾಮ್ಯಾನ್ ರವಿ ಅಂತ ಹೇಳಿದ್ದೆ. ಇನ್ನೊಬ್ಬರು ಕ್ಯಾಮ್ರಾಮ್ಯಾನ್ ಇದ್ದಾರೆ, ಆನಂದ್ ಅಣ್ಣ ಅಂದ್ಬಿಟ್ಟು. ನನ್ನ ಬ್ಲಾಗ್ನ ಅವರೇ ಶೂಟ್ ಮಾಡ್ತಿದ್ರು, ಸೊ ಅವರು ಕ್ಯಾಮ್ರಾಮ್ಯಾನೇ ಈಗ. ಆನಂದ್ ಅಣ್ಣ ಮತ್ತು ರವಿಯವರು ಈಗ ಹೊಸ್ದಾಗಿ ನಮಗೆ ಪರಿಚಯ ಆಗಿದ್ದು. ಸೊ ಹೊಸ ಟೀಮ್ ಜೊತೆ ನಾವು ಹೊಸ್ದಾಗಿ ವರ್ಕ್ ಮಾಡ್ತಾ ಇರೋದೀಗ. ಹೊಸಬ್ರು ಸಿಗ್ತಾ ಇರ್ತಾರೆ, ಹೊಸ ಮಕ್ಕಳು ಪರಿಚಯ ಆಗ್ತಾ ಇರುತ್ತೆ. ಪ್ರೀತ ಮಾತಾಡಿಸಿದ್ರೆ ಅವ್ರಿಗೂ ಖುಷಿಯಾಗಿ ಅವರು ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಮೈಸೂರಿಂದ ಕೆ ಆರ್ ಎಸ್ಗೆ ಹೋಗೋ ದಾರಿಯಲ್ಲೇ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಪಾರ್ಕ್ ಇತ್ತು. ಎಂಟ್ರಿ ದೊಡ್ಡವ್ರಿಗೆ ಬಂದುಬಿಟ್ಟು 50 ರುಪೀಸ್, ಚಿಕ್ಕ ಮಕ್ಳಿಗೆ ಬಂದು 10 ರುಪೀಸ್ ಇತ್ತು. ಕ್ಯಾಮ್ರಾಗೆ 100 ರುಪೀಸ್ ಇತ್ತು. ನಮ್ಮ ಕ್ಯಾಮ್ರಾಗಲ್ಲ 100 ರುಪೀಸ್, ಅದು ಬಂದುಬಿಟ್ಟು DSLR ಕ್ಯಾಮ್ರಾಗೆ. ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಅಂದಿದ್ದಕ್ಕೆ ಅವರು ನಮಗೆ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅದೇ ದಾರಿಯಲ್ಲಿ ಎಲ್ಲ ಒಂದು ಪಾರ್ಕ್ ಅಂತ ಯಾವುದೊಂದು ಲೇಔಟಲ್ಲಿ ಶೂಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹುಡುಗಗೆ ಹುಡುಗಿ ಕೈಗೆ ಕಿಸ್ ಹೊಡೆಯೋ ಥರ ಶಾಟ್ ಒಂದು ತಗೊಂಡ್ವಿ. ಆಮೇಲೆ ಹಣೆಗೆ ಪಪ್ಪಿ ಕೊಡೋದು ಸೀನ್ನ ಒಂದು 5-6 ಟೇಕ್ ಮಾಡಿಸಿದ್ವಿ. ಅವ್ರಿಗೂ ಖುಷಿಯಾಗಲಿ, ಬೆಳಗ್ಗೆಯಿಂದ ಕಷ್ಟ ಬಿದ್ದಿದ್ದಾರೆ ಅಂದ್ಬಿಟ್ಟು. ಅದು ಕಂಪ್ಲೀಟ್ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಹೇಳ್ಬಿಟ್ಟು ನಾವು ಊಟಕ್ಕೆ ಬಂದುಬಿಟ್ಟು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಸರಿ ಅಂದ್ಬಿಟ್ಟು ನಾನು ಲೊಕೇಶನ್ ಕಡೆ ಹೋದ್ವಿ. ಅಷ್ಟೊತ್ತಿಗೆ ಹುಡುಗ ಹುಡುಗಿ ರೆಡಿಯಾಗಿಬಿಟ್ಟು ಬಂದರು. ಮತ್ತು ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲೇ ಒಂದು ಕೆಫೆ ಇತ್ತು. ಕೆಫೆಯಲ್ಲಿ ಪರ್ಮಿಷನ್ ತೊಗೊಂಡು ನಾವು ಅವರಿಬ್ಬರು ಬಂದು ಡಿಸ್ಕಷನ್ ಮಾಡೋ ಥರ, ಮಾತಾಡೋ ಥರ ಶಾರ್ಟ್ಸ್ನ ತಗೊಂಡ್ವಿ. ಮತ್ತು ಅಲ್ಲಿ ರೊಮ್ಯಾಂಟಿಕ್ ಒಂದು 2-3 ಸೀನ್ ತಗೊಂಡ್ವಿ. ನನಗೂ ಬೆಳಗ್ಗೆಯಿಂದ ಈ ವಿಡಿಯೋ ಶೂಟ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಮಾಡಿರೋ ಶೂಟಲ್ಲಿ ಏನಿಲ್ಲ ಅಂದ್ರೂ ಒಂದು 60-70% ಮಾಡಿದ್ವಿ. ಬಂದುಬಿಟ್ಟು ಏನಿಲ್ಲ ಅಂದ್ರೂ ಒಂದು 3 o'clock ಆಗಿದೆ. ಬೆಳಗ್ಗೆಯಿಂದ ಶೂಟಿಂಗ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಮದುವೆ ಗಂಡು. ಆಮೇಲೆ ಜ್ಯೂಸ್ ಕೊಟ್ಟಿದ್ದೆ, ಮತ್ತು ಎನರ್ಜಿ ಬಂತು ಅವ್ರಿಗೆ. ಮತ್ತು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. 4-5 ಥರ ಒಂದೇ ಸೀನ್ನ 4-5 ಥರ ಶಾಟ್ನ ತಗೊಂಡ್ವಿ. ಮತ್ತು ಅದನ್ನು ಮುಗಿಸ್ಕೊಂಡು ಮತ್ತು ಪಾನಿಪುರಿ ಅಂಗಡಿ ಹತ್ರ ಹೋದ್ವಿ. ಪಾನಿಪುರಿ ಅಂಗಡಿ ಹತ್ರ ಕೆಲವು ಶಾರ್ಟ್ಸ್ನ ತಗೊಂಡ್ವಿ, ಹುಡುಗಿಗೆ ತಿನ್ನಿಸೋ ಥರ. ಮತ್ತು ಒಂದು ಬೈಕ್ ಸೀನ್ ತಗೊಳ್ಳೋಣ ಅಂತ ಒಂದು ಮೈಂಡಲ್ಲಿ ಬಂತು. ಹೇಗೆ ಕೂಡಿಸ್ಕೊಂಡು ಬೈಕಲ್ಲಿ ಸುತ್ತಾಡೋ ಸೀನುಗಳನ್ನ ಶೂಟ್ ಮಾಡಿದ್ವಿ. ಅದು ಮುಗಿದ ತಕ್ಷಣ ಮಹೇಶ್ ಏನೋ ಮಾತಾಡ್ತಾನೆ, ಕೇಳಿಸ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾವು ಈಗ ಜುಡಿಯೋ ಪಾರ್ಕ್ಗೆ ಬಂದಿದ್ದೇವೆ. ಇವರು ಮದುವೆ ಗಂಡು ಕಷ್ಟ ಬೀಳ್ತಿದ್ದಾರೆ ಬೆಳಗ್ಗೆಯಿಂದ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ. ಯಾಕೆ ಕೇಳ್ತೀರಾ, ಫುಲ್ ರುಬ್ಬಿಂಗ್ಸ್ ಹೆವಿ. ಏನೋ ಪಾಪ ಏನೇನೋ ಮಾಡ್ತಿದ್ದೀವಿ, ನೋಡುವ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಇವ್ರು ಮಾಡ್ಕೊಡ್ತಾರೆ, ಸರ್ಪ್ರೈಸ್ ಮಾಡ್ತಿದ್ದಾರೆ ಅಂತ ಕೇಳಬೇಕಾ? ಕೇಳಂಗೆ. ಇವರು ಮದುವೆ ಗಂಡ ಅಳಿಯ ಪ್ರೊಡ್ಯೂಸರ್, ನಮ್ಮನ್ನ ಕೇರ್ ಟೇಕರ್ ಇವತ್ತೊಂದು ದಿನಕ್ಕೆ. ಅಲ್ಲಿ ಅವ್ರೇನೋ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ನಮಗೂ ಡಿಪಾರ್ಟ್ಮೆಂಟ್ ಬೇಡ. ಇಲ್ಲಿದ್ದಾರೆ ನೋಡಿ ನನ್ನ ಕುಚಿಕ್ಕು, ಇವನು 3rd ಇಡಿಯಟ್. ನಮಗೆ ಅಲ್ಲಿದ್ದಾನೆ ಫಸ್ಟ್ ಇಡಿಯಟ್. ಬಾಯ್ ಫ್ರೆಂಡ್ಸ್. ಪಾರ್ಕ್ ಹತ್ರ ಸ್ಟಾರ್ಟ್ ಮಾಡಿದ್ವಿ. ನನಗೆ ಎತ್ತೋ ಸೀನ್ ಮಾಡೋ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎತ್ತಕ್ಕೆ ಹೇಳಿದ್ದೆ. ಅವ್ರಿಗೆ ಈ ಥರ ಮಾಡಿ ಅಂತ ತೋರಿಸ್ಕೊಟ್ಟೆ. ನಮ್ಮನ್ನು ಎತ್ತಕ್ಕಾಗ್ತಿರಲಿಲ್ಲ, ತುಂಬ ಭಾರ ಇದೆ ಅಂತ ಹೇಳ್ತಿದ್ದ. ಮತ್ತು ಕೆಲವು ಶಾರ್ಟ್ಸ್ನ ತಗೊಂಡ್ವಿ. ಲೊಕೇಶನು ಚೆನ್ನಾಗಿತ್ತು, ಬಟ್ ಆ ನೀರ ಹತ್ರ ಬಿಡೋಕ್ಕೆ ನಮಗೆ ಪರ್ಮಿಷನ್ ಇರಲಿಲ್ಲ. ಜಸ್ಟ್ ನಮಗೆ ಆ ಗೇಟಿಂದ ಆಚೆ ಮಾಡೋ ಪರ್ಮಿಷನ್ ಇತ್ತು ಅಷ್ಟೇ. ಔಟ್ಪುಟ್ ಬರಬೇಕು ಅಂದರೆ ಕ್ಯಾಮ್ರಾದಲ್ಲಿ ಆಟಾಡಬೇಕು, ಮತ್ತು ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಲೊಕೇಶನ್ ಚೆನ್ನಾಗಿರಬೇಕು. ಮೈನ್ ಮದುವೆ ಗಂಡು ಹೆಣ್ಣು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು. ಪಾರ್ಕ್ ಹತ್ರ ಮುಗಿಸ್ಕೊಂಡ್ವಿ. ಒಂದು ಪ್ಯಾಚಪ್ ವರ್ಕ್ಗೆ ಒಂದು ಸೀನ್ ಇರಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ಮುಗಿಸ್ಕೊಂಡ್ವಿ. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಹೇಳಿ ಅಲ್ಲಿಂದ ಬಾಯ್ ಮಾಡಿದ್ವಿ. ಅವರು ಇತ್ಕೊಂಡು ಮದುವೆಗೆ ಬನ್ನಿ ಅಂತಂದರು. ನಾವು ಮದುವೆ ಊಟ ಮಾಡಿ ತುಂಬ ದಿನ ಆಗಿತ್ತು, ಸೊ ಮದುವೆಗೆ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಹೊರಟ್ವಿ. 1 ಡೇಯಲ್ಲಿ ವಿಡಿಯೋ ಶೂಟ್ನ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.